ಈಗ ಅದನ್ನು ಒಂದೇ ಅಟೆಂಪ್ಟಲ್ಲಿ ನಾವು ಕ್ಯಾಪ್ಚರ್ ಮಾಡಬೇಕು, ಇಲ್ಲದಿದ್ದರೆ ಹೆದರಿದೆ ಅದು. ದೂರದಲ್ಲಿರು, ನಾನು ಅದನ್ನು ಸ್ನೇಹಿತರೆ ನಮಸ್ಕಾರ. ಈಗ ರಾತ್ರಿ 9:30 ಆಗಿದೆ. ಮಲ್ಪೆಯಿಂದ ಒಂದು ಕರೆ ಬಂತು ನನಗೆ. ಒಂದು ಫೋಟೋ ಕಳಿಸಿದ್ದೀವಿ ಸರ್, ಅದು ಹೆಬ್ಬಾವೋ ಕನ್ನಡಿ ಹಾವು ನೋಡಿ ಅಂತ ಹೇಳಿದರು. ತಕ್ಷಣ ನೋಡಿದೆ. ನೋಡುವಾಗ ಅದು ಕನ್ನಡಿ ಹಾವು ಆಗಿತ್ತು, ಅಂದರೆ ಕೊಳಕಮಂಡಲ ಆಗಿತ್ತು, ರಸೆಲ್ಸ್ ವೈಪರ್. ಅದನ್ನು ಅವರಿಗೆ ತಿಳಿಸಿದಾಗ ಒಂದು ಕಡೆ ಒಬ್ಬರು ಅದನ್ನು ಸಾಯಿಸಲಿಕ್ಕೆ ಪ್ರಯತ್ನ ಪಟ್ಟರು. ಒಂದು ಮನೆಯವರು, ಅವರು ಗದಗ ಕಡೆಯ ಜನ, ಅವರು ಅಲ್ಲಿ ಬಾಡಿಗೆಗಿದ್ದಾರೆ. ಅವರು ಸಾಮಾನ್ಯವಾಗಿ ಕೃಷಿಕರಾಗಿರೋದ್ರಿಂದ ಅದನ್ನು ಸಾಯಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ನಮ್ಮ ಊರಿನವರು, ಮಲ್ಪೆಯವರು ಅದನ್ನು ತಡೆದು ನಿಲ್ಲಿಸಿ ನನ್ನನ್ನು ಕರೆದಿದ್ದಾರೆ. ಆದಷ್ಟು ಬೇಗ ಅಲ್ಲಿಗೆ ಹೋಗೋಣ, ಇಲ್ಲದಿದ್ದರೆ ಸ್ವಲ್ಪ ಆಚೆ ಈಚೆ ಓಡಾಡೋದು. ಒಂದು ಬೆಕ್ಕು ಅದನ್ನು ತಡೆದು ನಿಲ್ಲಿಸಿದೆ. ಈಗ ಬೆಕ್ಕಿನಿಂದಾಗಿ ಆ ಹಾವು ಇರೋದು ಗೊತ್ತಾಗಿದೆ. ಯಾಕಂದರೆ ಬೆಕ್ಕು ಮರಿ ಇಟ್ಟಿದೆ. ಆ ಮರಿಯನ್ನು ತಿನ್ನಲಿಕ್ಕೆ ಬಹುಶಃ ಇದು ಕನ್ನಡಿ ಹಾವು ಬಂದಿರಬೇಕು. ಇವರೆಲ್ಲ ಲೈಟೆಲ್ಲ ಆನ್ ಮಾಡಿ ಇಟ್ಕೊಂಡಿದ್ದಾರಂತೆ. ಹೋಗಿ ನೋಡೋಣ, ನೋಡಿ ಅದನ್ನು ರಕ್ಷಣೆ ಮಾಡೋಣ, ಅವರಿಗೊಂದಷ್ಟು ಮಾಹಿತಿ ಕೂಡ ಕೊಡೋಣ. ಲೈಟ್ ಪಾಡು ಉಂಟದರ ಪುಚ್ಚೆ ಒಂಜಿ ಉಂಡಿ ಪುಚ್ಚೆ ಉಂಟದು ಅವೇ ದುಂಪರೆ ಬಿಡು ನಾಯಿ ಇಷ್ಟು ದೂರ ಒಂದು ಮಕ್ಕಳು ಅವು ಒಂಚೂರು ಪದ ಕೊಟ್ಟು ಈಗ ಎಲ್ಲಿ ಉಂಟು? ದೊಡ್ಡದು ಉಂಟಲ್ಲ. ಹಾಂ, ಈಗ ಅದನ್ನು ಒಂದೇ ಅಟೆಂಪ್ಟಲ್ಲಿ ನಾವು ಕ್ಯಾಪ್ಚರ್ ಮಾಡಬೇಕು, ಇಲ್ಲದಿದ್ದರೆ ಹೆದರಿದೆ ಅದು. ದೂರದಲ್ಲಿರು, ನಾನು ಅದನ್ನು ಇಷ್ಟೇ ಅದು. ಓಕೆ, ಇಲ್ಲದಿದ್ದರೆ ಅದು ಬಿಡೋದಿಲ್ಲ. ಓಕೆ, ಬೇಕಾದ್ರೆ ಗೊತ್ತಿ. ಓಕೆ, ನೀನು ಹೋಗು. ಗುಂಡ ಬರೀ ಮೊಂಡ. ಅಯ್ಯೋ, ಇದು ಕಚ್ಚುವುದಂದ್ರೆ ಯಾವಾಗ ಅಂದರೆ, ಇದಕ್ಕೆ ನೀವು ನಿಮ್ಮ ಕಡೆ ಏನು ಹೇಳ್ತೀರಿ? ಕೊಳಕಮಂಡಲ ಅಂತ ಹೇಳ್ತೀರಾ? ಕೊಳಕಮಂಡಲ ಅಂತ ಹೇಳ್ತೀರಿ. ಇದು ವಿಷಕಾರಿ ಹೌದು, ಆದರೆ ಸೌಮ್ಯ ಸ್ವಭಾವದ ಹಾವು. ಸ್ವಭಾವ ಸೌಮ್ಯ. ಯಾವಾಗ ಅದು ಆಕ್ರಮಣಕಾರಿ ಆಗುವುದಂದ್ರೆ, ನಾವು ತೀರ ಭಯ ಹುಟ್ಟಿಸಿದಾಗ, ನೋವು ಮಾಡಿದಾಗ ಪಕ್ಕನೆ ಕಚ್ಚಬಹುದು. ಇಲ್ಲದಿದ್ದರೆ ನಿಮ್ಮ ಕಾಲ ಬುಡದಲ್ಲಿ ಹೋದರೂ ಕಚ್ಚೋದಿಲ್ಲ. ಸೌಮ್ಯ ಸ್ವಭಾವ. ಆದರೆ ಇದರ ಬಗ್ಗೆ ಇದು ಕಚ್ಚಿದರೆ ಕೆಲವೊಮ್ಮೆ ರಾತ್ರಿ ವೇಳೆ ಕಚ್ಚೋದು. ಅದನ್ನು ಕಚ್ಚಿದ ನಂತರ ಏನು ಮಾಡ್ತಾರೆ ಅಂದರೆ, ಸರಿಯಾದ ಔಷಧಿಗೆ ಹೋಗುವುದಿಲ್ಲ. ಎಲ್ಲೋ ನಾಟಿ ಔಷಧಿ, ಮಂತ್ರ ಚಿಕಿತ್ಸೆಗೆ ಹೋಗಿ ಅಲ್ಲಿ ಆಗದಿದ್ದರೆ ಬೆಳಿಗ್ಗೆ ಆಗುವಾಗ ಎಲೋಪತಿಗೆ ಅಡ್ಮಿಟ್ ಆಗೋದು. ಆವಾಗೆಲ್ಲ ಸ್ವಲ್ಪ ಗ್ಯಾಂಗ್ರೀನ್ ಆಗೋದು, ಕಿಡ್ನಿ ಸಮಸ್ಯೆ ಬರೋದೆಲ್ಲ ಆಗ್ತದೆ. ಅದಕ್ಕೆ ರಾತ್ರಿ ವೇಳೆ ಯಾವ ಹಾವು ಕಚ್ಚಿದ್ರು ಕೂಡ ತಕ್ಷಣ ಹತ್ತಿರದ ಎಲೋಪತಿ ಆಸ್ಪತ್ರೆಗೆ ಹೋಗಬೇಕು. ಅದು ಬಿಟ್ಟರೆ ಮತ್ತೆ ಇದರ ಬಗ್ಗೆ ತುಂಬ ತಪ್ಪು ಕಲ್ಪನೆ ಇದೆ. ಇದು ಕಚ್ಚಿದರೆ ಮೈಡಿ ಕೊಳೆಯುತ್ತೆ, ಹಾಗೆ ಆ ಥರ ಇಲ್ಲ. ಚಿಕಿತ್ಸೆ ಮಾಡಿಕೊಂಡ್ರೆ ಸಮಸ್ಯೆ ಆಗೋದಿಲ್ಲ. ಮತ್ತು ನೀವು ಇದನ್ನು ಯಾಕೆ ನೀವು ಈ ಹೆಚ್ಚು ಸಾಯಿಸ್ತಾರಲ್ಲ, ನೀವೇನು ಯಾಕೆ ಸಾಯಿಸ್ತಿಲ್ಲ? ಆ ಜನ ಸೇರ್ಬಿಟ್ಟು ಬನ್ನಿ, ನಾನು ಹೌದು. ಇನ್ನೊಂದು ಹೇಳ್ತೇನೆ, ನಿಮ್ಮ ಕಡೆ ಸಾಯ್ತಾರೆ. ಯಾವ ಊರು ನಿಮ್ಮದು? ಗದಗ ಆಚೆಲ್ಲ ಸಾಯ್ತಾರೆ. ಹೌದು, ಕೃಷಿಕರು ಸಾಯ್ತಾರೆ. ನೋಡಿ, ಇನ್ನೊಂದು ನೆನ್ಪಿಟ್ಕೊಳ್ಳಿ, ನಿಮ್ಮೆಲ್ಲರೂ ಹೇಳೋದು, ನೀವು ಒಂದು ಹಾವನ್ನು ಸಾಯಿಸ್ತೀರಿ. ಒಂದು ಹಾವನ್ನು ಸಾಯಿಸಿ ಏನು ಮಾಡ್ತೀರಿ? ಸುಟ್ಟು ಬಿಸಾಕ್ಬಿಡ್ತೀರಿ ಅಥವಾ ಅಲ್ಲಿ ಬಿಟ್ಬಿಡ್ತೀರಿ. ಹಾಂ, ಅಲ್ಲಿ ಇನ್ನೊಂದು ಪ್ರಕ್ರಿಯೆ ನಡೆಯುತ್ತೆ. ಈ ಕೊಳಕಮಂಡಲ ಒಂದು ಹಾವನ್ನು ಸಾಯಿಸಿದರೆ ಸಾಯುವಾಗ ಏಟಿನ ಭರಕ್ಕೆ ಫೆರಮೋನ್ ಅಂತೇಳಿ ಒಂದು ಆರ್ಡರನ್ನು ಲೀಕ್ ಮಾಡ್ತದೆ, ಒಂದು ಸ್ಮೆಲ್ಲನ್ನು ಲೀಕ್ ಮಾಡ್ತದೆ ಗಾಳಿಯಲ್ಲಿ. ಇದು ಸತ್ತ ಸ್ವಲ್ಪ ಹೊತ್ತಲ್ಲಿ ಆ ಜಾಗಕ್ಕೆ 1 ಅಥವಾ 2 ಕೊಳಕಮಂಡಲ ಹಾವುಗಳು ಬಂದು ಸುತ್ತಾಡ್ತವೆ. ಈ ಹಾವನ್ನು ಹುಡುಕ್ತವೆ. ಇದು ಹೆಣ್ಣಾಗಿದ್ದರೆ ಗಂಡು ಬರ್ಬೋದು, ಸುತ್ತಾಡ್ತವೆ. ಈ ಹಾವು ಇಲ್ಲ ಆ ಜಾಗದಲ್ಲಿ ಅಂತ ಹೇಳಿದರೆ ಆ ಜಾಗವನ್ನು ಆ ಹಾವುಗಳು ಫಿಕ್ಸ್ ಮಾಡ್ಕೊಳ್ತೀವಿ. ನೀವು ಒಂದನ್ನು ನಾಶ ಮಾಡಿದ್ರಿ, ಎರಡಕ್ಕೆ ಆಸರೆ ಕೊಡ್ತೀವಿ. ರೀಸನ್ ಏನೇ ಬಂದು ಗೊತ್ತು ಜನ ಕೆರೆ ಬಲ್ಲಿ ಅನ್ಪೇರೆ ಐ ಕಾರಣಕ್ಕೆ ಹಾಕೊಡ್ಚು ಅನ್ಪೇರೆ ಆಯ್ ಹಾಕು ಅನ್ಪೇ ನಮ್ಮ ಹಾಕದೆ ಎಲ್ಲ ನಮ್ಮದಿಗೆ ಕೊಡೋದು. ನಮ್ಮಲ್ಲಿ ನಮ್ಮ ಮಲ್ಪೆದು ಒಂದು, ನಾನು 30 ವರ್ಷದಿಂದ ಹಾವಡಿಯಲ್ಲಿ ಬರ್ತೇನೆ. ನಮ್ಮಲ್ಲಿ ಯಾವ ಹಾವು ಆಗಿದ್ರೂ ಕೂಡ ನಾಗರಾವಿಗೆ ಒಂದು ಹುಲ್ಲು ಕಡ್ಡಿ ಕೂಡ ತಾಕ್ಸೋದಿಲ್ಲ ನಾವು. ಬೇರೆ ಯಾವ ಹಾವಾದರೂ ಸಾಯಿಸೋದಿಲ್ಲ, ಹೊಡೆಯೋದಿಲ್ಲ. ಯಾವ ಹಾವು ಸಾಯಿಸದೆ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತಾರೆ. ಯಾರನ್ನಾದರೂ
ಅವ್ರಿಗ ಸಂರಕ್ಷಕರನ್ನು ಕರೆಯೋದು, ಅವರಿಂದ ಕೆಲಸ ಮಾಡ್ತಾರೆ ಬಿಟ್ಟರೆ ಸಾಯಿಸೋದಿಲ್ಲ. ಇದು ಏನಾಗ್ತಂದ್ರೆ ನೀವು ಸಾಯಿಸುವಂಥ ಅಭ್ಯಾಸ ಮಾಡಿಕೊಂಡ್ರಿ, ನೀವು ಕೃಷಿಕರು ಅಲ್ಲಿ ಕೆಲಸ ಮಾಡುವುದು ಗದ್ದೆಯಲ್ಲಿ, ಆ ಅಭ್ಯಾಸವೇ ನಮ್ಮಲ್ಲಿ ಒಳಗೆ ಭಯವಾಗುತ್ತದೆ. ಅದಕ್ಕೆ ಗ್ರಾಬರ್. ಹೌದು. ಹಾಗಾಗಿ ಆ ಸಾಯಿಸುವಂಥದ್ದನ್ನು ಕಡಿಮೆ ಮಾಡೋಣ. ಯಾಕಂದ್ರೆ ಹೌದು, ಇದು ಯಾಕಂದ್ರೆ ಕಡೆನೂ ಬಿಟ್ಟಿದ್ದಾರೆ ಈಗ ಜಾಸ್ತಿ. ಯಾಕಂದ್ರೆ ಇದು ನೋಡಿ, ನೀವು ಎಷ್ಟೇ ಹೇಳ್ಬೋದು ಇದ್ರ ಬಗ್ಗೆ, ಇದು ದೇವ್ರ ಸೃಷ್ಟಿ ಅಲ್ವಾ. ನಮ್ಮ ಹಾಗೆ ದೇವರೇ ಸೃಷ್ಟಿ ಮಾಡಿದ್ದು ಅಥವಾ ಪ್ರಕೃತಿ ಸೃಷ್ಟಿ ಮಾಡಿದ್ದು, ಅದೊಂದು ಜೀವನ. ಆದಷ್ಟು ನಾಶ ಮಾಡೋದು ನಿಲ್ಸೋಣ. ನೋಡಿ, ಇದಕ್ಕೆ ಏಜ್ ಉಂಟಲ್ಲ, ಈಗ ಸುಮಾರು 15 ವರ್ಷ ಮೇಲೆ ಆಯ್ತು. 15 ವರ್ಷ ಮೇಲೆ ಆಯ್ತು ಇದಕ್ಕೆ. 15 ವರ್ಷದಿಂದ ಇದೇ ಪರಿಸರದಲ್ಲಿ ಹುಟ್ಟಿ ಬೆಳೆದು ಬದುಕಿದ್ದು, ಎಲ್ಲಿಂದಲೂ ಬಂದಿದ್ದಲ್ಲ. ಅಕಸ್ಮಾತ್ತಾಗಿ ನಿಮ್ಮ ಕಣ್ಣಿಗೆ ಬಿತ್ತು, ಅದರ ದುರಾದೃಷ್ಟ ಬೇರೆ ಕಡೆ ಹೋಗ್ತಾ ಇದೆ. ನೋಡಿದ್ರಲ್ಲ ಸ್ನೇಹಿತರೆ, ಅವರ ನಂಬಿಕೆಗಳು ಹೇಗಿರ್ತವೆ. ಅವರಿಗೆ ಅದೇ ಕಾರಣಕ್ಕೆ ನಾನು ಒಂದಷ್ಟು ಮಾಹಿತಿಯನ್ನು ಅವರಿಗೆ ಕೊಟ್ಟೆ. ಆದಷ್ಟು ನಮ್ಮ ಸುತ್ತಮುತ್ತ ಇರುವಂಥ ಯಾವುದೇ ಹಾವುಗಳನ್ನು ನಾವು ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಸುಮ್ಮನೆ ಸಾಯಿಸೋದು, ಅನಾಹುತ ಮಾಡಿಕೊಳ್ಳೋದು, ಈ ಥರ ಎಲ್ಲ ನಡೀತಾ ಇದೆ. ಆದಷ್ಟು ಅವುಗಳು ವಾಸ ಮಾಡುವಂಥ ಒಂದು ಪರಿಸರದಲ್ಲಿ ನಮಗೆ ಕಣ್ಣಿಗೆ ಬಿದ್ದ ನಂತರ ರಾತ್ರಿ ನಾವು ಓಡಾಡುವಾಗ ಬೆಳಕಿನ ಸಹಾಯದಲ್ಲಿ ಓಡಾಡೋದು ಬಹಳ ಒಳ್ಳೆಯದು. ಸುಮ್ಮನೆ ನಮ್ಮ ಮನೆಯ ಸುತ್ತಮುತ್ತ ನಮ್ಮದೇ ಒಂದು ಅಂದಾಜಿರೋ ಪ್ರದೇಶ ಅಂತೇಳಿ ತಿಳ್ಕೊಂಡು ನಾವು ಲೈಟ್ ಇಲ್ಲದೆ ಹೊರಗೆ ಓಡಾಡೋದು, ಅವುಗಳನ್ನು ಮೆಟ್ಟೋದು, ಆನಂತರ ಕಚ್ಚಿಸ್ಕೊಂಡು ಅಪಾಯಕ್ಕೆ ಸಿಲುಕುವುದಕ್ಕಿಂತ ಆದಷ್ಟು ಲೈಟಿನ ವ್ಯವಸ್ಥೆಯಲ್ಲಿ ನಾವು ಓಡಾಡೋದು ಒಳ್ಳೆಯದು. ಆ ಜಾಗ್ರತೆಯನ್ನು ಮಾಡೋಣ. ನಮಸ್ಕಾರ.